ನಿನ್ನೆ ರಾತ್ರಿ ಗೌಡ್ರ ಆ ನಮ್ನಿ ಕುಟ್ಕ ಬಂದ್ರಲ್ಲ ಎಂತಕಂದಳಿ ಗೊತ್ತಾಯ್ತಾ? ಇಲ್ಲ. ಮತ್ತೆ ರೂಮ್ ಒಳಗೆ ಕರ್ಕೊಂಡೋಗಿ ಏನ್ ಕೇಳಿದ್ರಿ? ಶೇವುನಿ ಶಂಭುಲಿಂಗ ಯಾಕ್ರಪ್ಪ ಗರ ಬಡ್ದಂಗೆ ನಿಂತು ಬಿಟ್ಟಿದಾರಿ? ಬಾಯ್ ಗೌಡ್ರೆ, 1ನೇ ಕ್ಲಾಸ್ ಮಗು ಏಕ್ದಮ್ ಡಿಗ್ರಿ ಎಕ್ಸಾಮ್ ಬರೋಕತ್ತಮರ್ರೆ. ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ. 3 ತಿಂಗಳಲ್ಲಿ ಬಪ್ಪು ರಿಸಲ್ಟ್ ಒಂದೇ ರಾತ್ರಿಯಲ್ಲಿ ಬರ್ಸಿರಲ್ಲ, ಇದೆಲ್ಲ ಹೆಂಗ್ ಸಾಧ್ಯ? ಯಾನ್ ಹೇಳ್ತಾ ಇದಾರೆ ಇನ್ಸ್ಪೆಕ್ಟ್ರೆ? ಗೌಡ್ರೆ, ನಿನ್ನೆ ರಾತ್ರಿ ನೀವು ಕುಡ್ಕೊಂಡ್ ಬಂದಾಗ ಪಾರು ಅವರು ನಿಮ್ಮನ್ನ ರೂಮ್ ಒಳಗೆ ಕರ್ಕೊಂಡೋಗಿ ಮಲಗಿಸಿದ್ರು, ನೆನ್ಪಿದ್ಯಾ? ಇರ್ಬೋದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪಾರು ಅವ್ರು ವಾಂತಿ ಮಾಡ್ಕೊಂತಿದ್ರು ಮರ್ರೆ. ಇನ್ಸ್ಪೆಕ್ಟ್ರೆ, ಏನ್ ನಿಮ್ಮ ಮಾತನಾಡ್ತಾ ಇದೇ ತರ ಆಚೆ ಹೋಗಿ ಎಲ್ಲಾರು ಮಾತು ಗೀತಾಗ್ಬಿಟ್ಟಾರಿ, ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಶ್ರೀ ರಾಮಚಂದ್ರ ಗೌಡ್ರೆ, ಏನು ಎದ್ಬಿಟ್ಟಿದ್ದೀರಾ? ರಾತ್ರಿ ಹೆಂಗಿತ್ತು ನಿದ್ದೆ? ನಾನು ನಿದ್ದ ಕಥ ಬಿಟ್ಟಕು ಒತ್ತರೆಯಿಂದ ಏನಿದು ವಾಂತಿ? ಗೌಡ್ರೆ, ಅವರು ಪದೇ ಪದೇ ವಾಂತಿ ಮಾಡ್ಕೋತಾ ಇದ್ದಾರೆ ಅಂದ್ರೆ ಇದು ಅದೇನೆ. ಅದೇ ಅಂದ್ರೆ ಪಾರು ಅವರು ಪ್ರೆಗ್ನೆಂಟ್ ಆಯ್ರು. ಅಯ್ಯೋ ಸುಮ್ಮನೆ ಇನ್ಸ್ಪೆಕ್ಟ್ರೆ, ಯಾನೇ ಹೇಳಿ ಎದುರಿಸ್ಬೇಡಿ. ಹೆದರ್ಸ್ತಿಲ್ಲ ಗೌಡ್ರೆ, ನಿನ್ನೆ ನೀವು ಕುಡ್ಕೊಂಡ್ ಬಂದಾಗ ನಿಮ್ಮ ಮೈ ಮೇಲೆ ನಿಮ್ಗೆ ಪ್ರಜ್ಞೆ ಇರ್ಲಿಲ್ಲ. ಪಾರು ಅವರು ನಿಮ್ಮನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸೋ ತನಕ ನಾವೆಲ್ಲ ನೋಡಿದೀವಿ. ಅವ್ರು ಹೋಯ್ ಮನ್ಸರ ಮೇಲೆ ನಿಮ್ಗೆ ಹ್ಯಾಂಗ್ ಓವರ್ ಅಲ್ಲಿ ಹೆಂಗಾಯ್ತೋ ಯಾರಿಗೆ ಗೊತ್ತಿತ್ತ? ಇನ್ಸ್ಪೆಕ್ಟ್ರೆ, ನೆನ್ನೆ ನಾನು ಶಾನೆ ಕುಡ್ಕೊಂಬಂದಿದ್ದು ತೀಟ, ಆದ್ರೆ ಮೈ ಮರ್ತಿರ್ಲಿಲ್ಲ. ಪಾರು ಯಾನಾಯ್ತವ? ಯಾಕವ್ವ? ಏನು ಗೊತ್ತಿಲ್ಲ, ಒಸಿಬನ್ ಸಮಾಧಾನ ಮಾಡಿ ಬಾವು. ಈ ಯಾನು ಗೊತ್ತಿಲ್ದೆ ಯಾರು ಸಮಾಧಾನ ಮಾಡೋದು? ಅದೆಲ್ಲ ಗೊತ್ತಿಲ್ಲ, ಬೆಳಗಿಂದ ಒಂಥರ ಆಯ್ತದೆ. ಹೋಯ್ ಪಾರು ಅವ್ರೆ, ಒಂಥರ ಅಂದ್ರೆ ಯಾವ ತರ ಆತಿತ್ತು ಮರ್ರೆ? 200% ಗೌಡ್ರು ಇನ್ನೊಂದು ಮಗುಗೆ ತಂದೆ ಆಗ್ತಾ ಇದ್ದಾರೆ ಅಂತೀರಾ, ಅನಿಸ್ಬಿಡ್ತೀರಾ? ಪಾರು ಪಾರು ಮಧುರ ಅವ್ರೆ, ಇದೇನಿದು ಒತ್ತಾರೆ ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದಾರಿ. ಇವತ್ ಸಂಡೇ ಅಲ್ವಾ, ಸ್ಕೂಲಿಗೆ ರಜೆ ಇತ್ತು, ಅದಕ್ಕೆ ಹೊರಗಡೆ ಹೋಗೋಣ ಅಂತ. ನಡ್ರಿ ಹೋಗೋ. ಹಂಗೆ ಬತ್ತಾ ಟೆಂಟ್ಲಿ ಎಡಕಲ್ಲ ಗುಡ್ಡದ ಮೇಲೆ ಸಿನಿಮಾ ಹಾಕಿದಾರೆ ಅಂತ ನೋಡ್ಕೊಂಬರೋ. ನಾನು ಯಾಕೆ ನಿನ್ ಜೊತೆ ಸಿನಿಮಾಗೆ ಬರ್ಬೇಕು? ಸಿನಿಮಾ ನೋಡೋದಾಗಿದ್ರೆ ನಾನು ಜಾನಿ ಜೊತೆ ಹೋಗ್ತಿದ್ದೆ. ಮಧುರ ಅವ್ರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಚೆಗೋಗ ಹೊಂದ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಯಾಣಿಕರ ಗಮನಕ್ಕೆ ನಾನ್ ಕರೆಗೆ ಬಂದಿದ್ದು ಪಾರುನ, ನಿಮ್ಮನ್ನಲ್ಲ. ಹಂಗಂದ್ರೆ ನನಗೂ ಗೊತ್ತು ಕಂಬಿಡಿ, ಸುಮ್ಮನೆ ಆಟಗುಳಿ ಮಾಡವಂತ ಹಂಗೆ ಹೇಳ್ದಿ. ಬಾರೋ ನೋಡವ, ನಿಮ್ಮ ಅಕ್ಕ ಬಂದಳ. ಮಧುರ ಅವ್ರು ಬಂದ್ರೆ ನೋಡವ. ಏನ್ ಶ್ರೀರಾಮ? ಚಂದ್ರ ಗೌಡ್ರೆ, ಏನ್ ಕರ್ತಿತ್ತು? ಅದು ಮಧುರ ಅವ್ರು ನಿನ್ನ ಆಚೆ ಕರ್ಕೊಂಡು ಹೋಗಿ ಬಂದ್ರೆ ಹೋಗು ಅಂದಿ. ಹೌದಾ, ನಂಗೂ ಏನೇನೋ ತಗೋಬೇಕಿತ್ತು, ನೀವು ಬಂದು ನಂಗೆ ಒಳ್ಳೇದೇ ಆಯ್ತು. ಬಾ ಹಾಗಾದ್ರೆ ಹೋಗ್ಬಿಟ್ಟು ಬರೋಣ. ಸರಿ, ಪರ್ಸ್ ತಗೋಬರ್ತೀನಿ. ಜಾನಿ ಅವರೇ, ಕ್ಷಮಿಸ್ಬಿಡಿ. ಪಾಪ ನೀವು ಆಗ್ಲಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ರಿ, ಆದ್ರೆ ಏನೂ ಗೊತ್ತಿಲ್ಲ, ಆಗ್ಲಿಂದ ವಾಂತಿ ಬತ್ತಾನೆ ಅದೇ. ಇನ್ನೊಂದ್ಸಲ ವಾಂತಿ ಮಾಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಕೇಳ್ತೀನಿ. ಪರವಾಗಿಲ್ಲ ಬಿಡಿ, ನೀವೇನು ಕೇಳ್ಬೇಕು ಅನ್ಕೊಂಡಿದ್ರು ಅದು ನಂಗೆ ಅರ್ಥ ಆಗದೆ, ನಾನೇ ಹೇಳ್ತೀನಿ. ಸದ್ಯ ಇನ್ನೊಂದ್ಸಲ ಸಿಡಿ ಹಾಕೋದು ತಪ್ಪು. ಹೇಳಿ. ನಮ್ಮ ಬಾವ ರಾತ್ರಿ ಕುಡ್ಕೊಂಬಂದಿದ್ರ. ಹೌದು. ಸೂರಿ SI ಅವ್ರ ಜೊತೆ ಜಗಳ ಆಡಿದ್ರ. ಹೌದು. ಆ ಜಗಳ ಬಿಡಿಸಿ ನಮ್ಮ ಬಾವನ್ ಸಮಾಧಾನ ಮಾಡಿ ಕೋಣೆ ಒಳಗೆ ಕರ್ಕೊಂಡೋದ್ನ. ಅಲ್ಲಿ ತನಕ ನನಗೆ ಗೊತ್ತು, ಮುಂದೆ ಕೇಳ್ರಿ. ಈ ವಾಂತಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಬೇಕು ಗೌಡ್ರೆ. ಜಾನಿ ಅವ್ರೆ, ಜಾನಿ ಅವ್ರೆ, ಪಾಪ ಜಾನಿ ಅವರು ಏನೋ ಕೇಳ್ಬೇಕು ಅನ್ಕೊಂಡ್ ಬಂದ್ರು, ಆದ್ರೆ ಏನು ಕೇಳ್ದಿರ ಹೊಟ್ಟೋಗ್ಬಿಟ್ರು. ಯಾನಿರ್ಬೋದು? ಏನ್ ಜಾನಿ, ಹೆಗ್ನದಿಂದ ಹೆಬ್ಬಾವ್ ತರ ಮುಖ ಮಾಡ್ಕೊಂಡಿದ್ದೀರಾ? ಅದು ನಿಂಗೆ ಹೋಲಿಕೆ ಮಾಡೋದಕ್ಕೆ ಬೇರೆ ಪದನೇ ಸಿಗ್ಲಿಲ್ವೇನಮ್ಮ? ಕನ್ನಡದಲ್ಲಿ ಪದಗಳಿಗೆ ಏನ್ ಬರ ಇಲ್ಲ, ಆದ್ರೆ ನಿಮಗ್ ಸೂಟ್ ಆಗೋ ವರ್ಡ್ ಅದೊಂದೇ. ಬಾಡೋಗಿರೋ ಹೂಗೆ ಬೆಂಕಿ ಇಡೋದನ್ನ ಬಿಟ್ಟು ನೀರ್ ಚಿಮ್ಸೋದನ್ನ ಕಲೆ. ಹಲೋ ಭಾವು ಕನ್ನಡ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಗೌಡ್ರು ಮನೆಗೆ ಹೋಗಿದ್ದೆ, ಪಾರು ಅವರು ವಾಂತಿ ಮಾಡ್ಕೋತಿದಾರಂತೆ. ಪಾರು ವಾಂತಿ ಮಾಡ್ಕೊಂಡ್ರೆ ಪಾರು ಬೇಜಾರ್ ಮಾಡ್ಕೋಬೇಕು, ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ?
ಅದು ಮದ್ವೆ ಆಗದೆ ಇರೋ ಹುಡುಗಿ ಈ ರೀತಿ ವಾಂತಿ ಮಾಡ್ಕೊಂಡ್ರೆ ಜನ ಮಾತಾಡ್ಕೊಳ್ಳೋದನ್ನ ಕೇಳಿ ಬೇಜಾರಾಗಲ್ವಾ? ನಾನು ಆ ಟ್ರ್ಯಾಕಲ್ಲಿ ಯೋಚನೆ ಮಾಡಿದೆ, ಬಟ್ ಯಾವುದು ಕನ್ಫರ್ಮ್ ಆಗ್ತಿಲ್ಲ. ಮಧು ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಏನಾಯ್ತು? ಇವತ್ತು ಸಂಡೇ ಅಲ್ವಾ ಜಾನಿ, ಯಾರೂ ಸಿಗ್ಲಿಲ್ಲ. ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಬೇರೆ ಡಾಕ್ಟರ್ ಅಂದ್ರೆ ದನಗಳ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತಾ? ಮಧು, ದನ ಎಮ್ಮೆ ಡಾಕ್ಟರ್ ಹತ್ರಕ್ಕೆ ಹೋಗೋದಕ್ಕೆ ಪಾರೋರೇನ್ ಪ್ರಾಣಿ ಅನ್ಕೊಂಡ್ಯಾ? ನಾನ್ ಅನ್ಕೊಂಡಿಲ್ಲ, ನೀವ್ ಅನ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀನಿ. ನಾನ್ ಯಾವಾಗ ಪಾರೋರ್ನ ಪ್ರಾಣಿ ಅನ್ಕೊಂಡೆ? ಮತ್ತಿನ್ನೇನ್ ಜಾನಿ, ಈ ಹಳ್ಳಿಲಿ ಯಾವ ಡಾಕ್ಟರ್ ಸಿಗ್ತಾರೆ? ಇರೋದೇ ನಾಟಿ ವೈದ್ಯರು. ಅವರು ಯಾವ್ದೋ ಪ್ರೆಗ್ನೆನ್ಸಿ ಕೇಸ್ ಅಟೆಂಡ್ ಮಾಡ್ಬೇಕು ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಹೋಗ್ಲಿ ಬಿಡು ಮಧು, ಅಟ್ಲೀಸ್ಟ್ ನಾಳೆನಾದ್ರೂ ಕರ್ಕೊಂಡು ಹೋಗಿ ಸರಿಯಾಗಿ ಚೆಕ್ ಮಾಡಿಸು. ಸರಿ, ಕರ್ಕೊಂಡು ಹೋಗಿ ಬರ್ತೀನಿ. ಗೌಡರು ರಾತ್ರಿ ಕುಡ್ಕೊಂಡ್ ಬಂದಿದ್ದೆ ಇಷ್ಟಕ್ಕೆಲ್ಲ ಕಾರಣ. ಅವ್ರು ಅಷ್ಟೊಂದು ಕುಡಿಯೋವರೆಗೂ ನೀವು ಅವ್ರ ಜೊತೆಗೆ ಇದ್ರಾ? ಮಧು, ಏನ್ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನಾನು ಮನೇಲೇ ಇದ್ದೆ ತಾನೆ. ನಾನೇನಾದ್ರೂ ಅವ್ರ ಜೊತೆಲಿದ್ದಾಗ ಅವ್ರು ಅಷ್ಟೊಂದು ಕುಡ್ದಿದ್ರೆ ಒಂಟಿ ಹಣ್ಣಿರೋ ಮನೆಗೆ ಹೋಗಕ್ ಬಿಡ್ತಿದ್ನಾ? ಮತ್ತಿನ್ನೇನ್ ಮಾಡ್ತಿದ್ರು? ಯಾವ್ದಾದ್ರು ಮೋರಿಗೆ ತಳ್ಳಿ ಬರ್ತಿದ್ದೆ. ಬೇರೆನ ಹಳ್ಳಕ್ ತಳ್ಳೋ ಕೆಲ್ಸನ ತುಂಬಾ ಚೆನ್ನಾಗೇ ಮಾಡ್ತೀರಾ. ನಿನ್ಗೆ ಗೊತ್ತಿಲ್ಲ ಮಧು, ಅಂತ ಕುಡ್ಕೋರ್ಗೆ ಹಾಗೆ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವ್ ಕುಡ್ಕೊಂಡ್ ಬರ್ತೀರಲ್ಲ, ಆಗ ನಿನ್ನು ಯಾವ್ದಾದ್ರು ಮೋರಿಗೆ ತಳ್ಬಿಡ್ತೀನಿ. ನೀನ್ ಹಾಗೆ ಮಾಡೋದಕ್ಕೆ ನಾನು ಯಾವತ್ತು ಲಿಮಿಟ್ ಮೀರ್ ಕುಡ್ದಿಲ್ಲ, ಮುಂದೆ ಕುಡಿಯೋದು ಇಲ್ಲ. ಸರಿ, ಕಟ್ಟೆ ಮೇಲೆ ಕೂತಿರ್ತೀನಿ, ಕಾಫಿ ಮಾಡ್ಕೊಂಡ್ ಬನ್ನಿ. ಮಧು, ಬಾರೋರು ವಾಂತಿ ಮಾಡ್ಕೋತಿದ್ರಲ್ಲ, ನಿನ್ಗೇನ್ ಅನ್ಸುತ್ತೆ? ನಂಗೆ ಅವಳಲ್ಲಿ ಪ್ರೆಗ್ನೆನ್ಸಿ ಮುನ್ಸೂಚನೆಗಳು ಕಾಣಿಸ್ತಿದೆ. ಆದ್ರೆ ಬಾರೋರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ್ಯಾ? ಜಾನಿ, ಚೆಕಪ್ ಮಾಡಿಸಿ ನಾವೇನು ಹೇಳಕ್ ಆಗಲ್ಲ. ಬಟ್ ನಾನ್ ಕೇಳಿರೋ ಪ್ರಕಾರ 50% ಅವಳು ಪ್ರೆಗ್ನೆಂಟ್ ಇರ್ಬೋದು ಅಂತ ಗೆಸ್ ಮಾಡ್ತಿದ್ದೀನಿ ಅಷ್ಟೇ. ಗೌಡ್ರೆ, ಮಾಡೋಕೇನು ಕೆಲಸ ಇಲ್ಲ ಅಂತ ಅಕ್ಕನ್ ಪ್ರೆಗ್ನೆಂಟ್ ಮಾಡಿ ಊರಿಗೆ ಕಳ್ಸಿದ್ದಾಯ್ತು, ಈಗ ತಂಗಿಗೂ ಸ್ಕೆಚ್ ಹಾಕ್ಬಿಟ್ರಾ? ನಾನ್ ನಿಮ್ನ ಸುಮ್ಮನೆ ಬಿಡಲ್ಲ ರೀ. ಗೌಡ್ರೆ, 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 ಬನ್ರಿ ಈಚೆಗೆ, ಬನ್ರಿ. ಅನೇಪ್ನವ್ರಿ, ಇದೇ ಗಂಟ್ಲು ಎರ್ದೋಗೋತರ ಕಿರ್ಚ್ಕೊತಾ ಇದ್ದಾರಿ. ಮಧುರ ಅವ್ರಿಗೆ ಏನು ಆಯ್ತಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಾರ ಮಳ್ಳಂತರ ನಾಟಕ ಆಡ್ತೀರನ್ರಿ. ಅಯ್ಯೋದ, ನಿನ್ನೆ ರಾತ್ರಿ ಇವ್ರು ಕುಡ್ದಿದ್ರು ಅಂತ ಇವ್ರನ್ನ ನೀವು ರೂಮಿಗೆ ಕರ್ಕೊಂಡೋದ್ರಿ ತಾನೇ? ಅನೇಪ್ನವ್ರಿ, ನನ್ನ ಅದೇ ಕ್ವಾಣಕ್ಕೆ ಕರ್ಕೊಂಡು ಹೋದ್ರೆ ನೀವ್ ಯಾಕೆ ಪಟ್ಟಿ ಹುಡ್ಕೊತಾ ಇದ್ದಾರಿ? ಬಾವ ಕುಡ್ದು ಬಿಟ್ಟಿದ್ದಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ ಅಂತ ರೂಮಿಗೆ ಕರ್ಕೊಂಡು ಹೋದ್ರೆ ಮಾಡಬಾರ್ದು ಕೆಲಸ ಮಾಡಿದೀರಾ, ಅದಕ್ಕೆ ಅವ್ರು ವಾಂತಿ ಮಾಡ್ಕೊತಿರೋದು. ಅದೆಲ್ಲ ನಮ್ ಸಂಸಾರದ ಕೊಟ್ಟು ಅದನ್ನ ಕಟ್ಕೊಂಡು ನಿಮ್ಗೇನಾ? ನನಗೇನು ಆಗ್ಬೇಕಾದಿಲ್ಲ, ಆಗಿರೋದೆಲ್ಲ ನಿಮ್ಗೆ. ಅನೇಪ್ನವ್ರಿ, ಅದ್ ಯಾನಾಗಿತ್ತು ಅಂತ ಹೊಸ ಬುಡ್ಚವಳಿ ಹೇಳೋಕೇನ್ರಿ ಉಳಿದಿದೆ? ಮದುಕ್ಕಿಂತ ಮೊದಲು ಇವ್ರು ತಾಯಿ ಆಗ್ಬಿಟ್ಟಿದಾರ. ಜಾನಿ ಅವರೇ, ನಮ್ ಪಾವನ್ ಕುಸ್ಕೆ ನನ್ ತಾಯಿ ಆಯ್ತವನಿ. ಕೂಸಿಟ್ಟಿದ್ಮೇಕೆ ನಾವಿಬ್ರು ಮದ್ವೆನೂ ಆಯ್ತೀವಿ. ನಾನೇನಾದ್ರೂ ಕೋಪದಲ್ಲಿ ಅಲ್ಲಿಗೆ ಹೋಗಿ ಗೌಡ್ರ ಮೇಲೆ ಕೈ ಮಾಡಿದ್ರೆ ನನ್ನ ಕನಸು ನನ್ಸಾಗ್ಬಿಡ್ಬೋದು. ಈಗ ಏನ್ ಮಾಡ್ಲಿ? ಪಾರೋರ್ನ ಮಧುರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಪೋರ್ಟ್ ತರೋವರೆಗೂ ಏನೂ ಮಾತಾಡದೆ ಸುಮ್ಮನಿರೋದೇ ಒಳ್ಳೇದು. ಸೂರ್ಯ ಅವರೇ, ಇಷ್ಟೊತ್ತಾದ್ರೂ ನಮ್ ಬಾವ ಅಟ್ಟಿಗೆ ಬಂದಿಲ್ಲ. ನಿಮ್ಮ ಹತ್ರ ಎಲ್ಲಾದ್ರೂ ಹೋಯ್ತೀನಿ ಅಂತ ಹೇಳಿದ್ರಾ? ಏನು ಹೇಳಲಿಲ್ಲ ಪರವ್ರೆ, ಅವ್ರು ಬೆಳಗ್ಗೆಯಿಂದ ಯಾಕೋ ಒಂಥರ ಇದ್ರು. ನಂಗೂ ಹಂಗೆ ಅನ್ಸ್ತು. ಒತ್ತಾರಿಂದ ಏನೋ ಯೋಚನೆ ಮಾಡ್ತಾನೆ ಇದ್ರು. ಈಗ ನೋಡಿದ್ರೆ ಇನ್ನೂ ಅಟ್ಟಿಗೆ ಬಂದಿಲ್ಲ. ಬನ್ನಿ ಹೋಗಿ ಹುಡ್ಕೊಂಡ್ ಬರುಮಾ? ಪಾರೋರೆ, ಅವ್ರು ಎಲ್ಲಿ ಹೋಯ್ರಂದಳಿ ಗೊತ್ತಿಲ್ಲದೆ ಎಲ್ಲಂದಳಿ ಹುಡ್ಕೋದು ಮರ್ರೆ. ಹಂಗನ್ಬಿಟ್ಟು ಸುಮ್ಮನೆ ಇರಕ್ಕಂತ ಬನ್ನಿ ಎಲ್ಲ ಕಡೆ ಹುಡ್ಕುಮ. ಅಡ್ಡಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡುವ. ಆದ್ರೂ ಬರಲಿಲ್ಲ ಅಂದ್ರೆ ಹುಡುಕುವ. ಸರಿ, ಹಾಗಾದ್ರೆ ನೀವು ವೇಟ್ ಮಾಡಿ, ನಾನು ಮಲಗಿರ್ತೀನಿ. ಹೋಗುವ ಕರೀರಿ, ಬರ್ತೀನಿ. ಯಾರಿಗೆ ಬೇಕು ಈ ಲೋಕ? ಯಾಕೆ ದಿನ ಅಟ್ಟಿ ಕುಡ್ಕೊಂಡ್ ಬಂದ್ರಿ? ನಾನು ಬಚ್ಚಲು ಹುಡುಕ್ರಿ, ನನಗೆ ಸೆಟ್ ಆಗ ಅಂತ ಬಚ್ಚಲ್ ಸಿಕ್ಲಿಲ್ಲ, ಅದಕ್ಕೆ ಅಟ್ಟಿ ಬಂದ್ಬಿಟ್ಟು. ಗೌಡ್ರೆ, ದಿನ ಈ ನಮ್ನಿ ಕುಡ್ಕೊಂಡ್ ಬಂದ್ರೆ ಜನ ಎಂತ ಅಂದಲೆ ಅನ್ಕಣ್ಕ? ಗುಬಾಲ್ಡ್ ಕುಡ್ಕರ್ನ ಕುಡ್ಕ ಅಂದೆ ಸಟ್ಕನಕದ್ದ. ಮಾಡೋದೆಲ್ಲ ಮಾಡ್ಬಿಟ್ಟು ಪಾರುನ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಮೊದಲ ಟೀಚರ್ ಜೊತೆ ಕಳ್ಸಿದ್ಯಾ? ತಪ್ಪು ಸಾಬೀತಾದ್ರೆ ನಿಮ್ಮನ್ನ ಕತ್ತಿಳಿದ ಆಚೆ ದಬ್ಬಿಟ್ಟೆ ಹೋಯ್ತೀವಿ. ಹಿಂಗೆಲ್ಲ ಮಾತಾಡೋದು ಬಿಟ್ಬಿಟ್ಟು ಅದು ಏನಾಗಿತ್ತು ಅಂತ ನೆಟ್ ಹೇಳಿ. ಇನ್ನೇನ್ರಿ ಹೇಳ್ಬೇಕು? ಪಾರು ಅವರು ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂದಿದೆ.